ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಜಮೀರ್ ಅಹಮದ್ ಅವರು ಕೇವಲ ಇದೊಂದು ಬಾರಿ ಅಥವಾ ಇದೇ ಮೊದಲ ಬಾರಿ ಅಲ್ಲ ಹಿಂಗೆ ಮಾತನಾಡಿದ್ದು, ಹಿಂದೆ ಕೂಡ ಮಾತನಾಡಿದ್ರು, ಹಿಂದೆ ಕೂಡ ಹೇಳಿಕೆ ನೀಡಿದ್ರು. ಅವತ್ತು ಯಾಕೆ ಪ್ರಶ್ನೆ ಮಾಡಲಿಲ್ಲ ಕುಮಾರಸ್ವಾಮಿ? ಡಿಕೆ ಸುರೇಶ್ ಅವರ ಪ್ರತಿಕ್ರಿಯೆ ಇದೆ. ಅವತ್ತೇ ಪ್ರಶ್ನೆ ಮಾಡಬೇಕಾಗಿತ್ತು ಕುಮಾರಸ್ವಾಮಿ ಅವರು, ಯಾಕೆ ಸುಮ್ಮನಿದ್ರು ಅಂತ ಹೇಳಿ ಮರು ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಡಿಕೆ ಸುರೇಶ್. ಇದು ಮೊದಲನೇ ಬಾರಿಯ ಹೇಳಿಕೆ ಅಲ್ಲ. ಇದು ಮೊದಲನೇ ಬಾರಿಯ ಹೇಳಿಕೆ ಅಲ್ಲ. ಇದು ಹಿಂದೆ ಕೂಡ 2 ಬಾರಿನ 3 ಬಾರಿನ ಈ ಹೇಳಿಕೆಗಳು ಬಂದಿತ್ತು. ಆ ಸಂದರ್ಭದಲ್ಲೇ ಈ ಕುಮಾರಸ್ವಾಮಿಯವರು ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತು. ಇದು ಮೊದಲನೇ ಬಾರಿಯ ಹೇಳಿಕೆ ಅಲ್ಲ. ಇದು ಮೊದಲನೇ ಬಾರಿಯ ಹೇಳಿಕೆ ಅಲ್ಲ. ಇದು ಹಿಂದೆ ಕೂಡ 2 ಬಾರಿನ 3 ಬಾರಿನ ಈ ಹೇಳಿಕೆಗಳು ಬಂದಿತ್ತು. ಆ ಸಂದರ್ಭದಲ್ಲೇ ಈ ಕುಮಾರಸ್ವಾಮಿಯವರು ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತು. ರಾಜ್ಯ ರಾಜಕೀಯದಲ್ಲಿ ಕುಳ್ಳಾ ವರ್ಸಸ್ ಕರಿಯಾ ಟಾಕ್ ಫೈಟ್ ಜೋರಾಗಿದೆ. ಜಮೀರ್ ಅಹಮದ್ ಖಾನ್ ಅವರು ಚನ್ನಪಟ್ಟಣದ ಅಖಾಡದಲ್ಲಿ ಹೇಳಿದ ಕುಮಾರಸ್ವಾಮಿ ಅವರ ಕುರಿತಾದ ಮಾತು. ಇವರೆಗೂ ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ತುಟಿ ಬಿಚ್ಚಿ ಮಾತನಾಡಿರಲಿಲ್ಲ. ಇದೀಗ ಕುಮಾರಸ್ವಾಮಿ ಅವರ ಕಡೆಯಿಂದ ಫಸ್ಟ್ ರಿಯಾಕ್ಷನ್. ಜಮೀರ್ ಅವರನ್ನ ಕುಳ್ಳ ಅಂತ ನಾನು ಯಾವತ್ತೂ ಕರೆದೇ ಇಲ್ಲ, ಈ ಮಾತು ಕಾಂಗ್ರೆಸ್ ಸಂಸ್ಕೃತಿಯನ್ನ ತೋರಿಸುತ್ತೆ ಅಂತ ಹೇಳಿ ಮೈಸೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. जनता दल को उनको वोट टाइम को जाना मंजूर नहीं, कई के वास्ते जनता दल को जाना मंजूर नहीं, तो बीजेपी से खतरनाक कालिया कुमारस्वामी कर को तो वापस घर को वापसी कती जनता दल को उनको वोट टाइम को जाना मंजूर नहीं, कई के वास्ते जनता दल को जाना मंजूर नहीं, तो बीजेपी से खतरनाक कालिया कुमारस्वामी कर को तो वापस घर को वापस ಜೀವನದಲ್ಲಿ ಎಂದೂ ಸಹ ಆ ಪದ ಬಳಕೆ ನನ್ನಿಂದಲೂ ಆಗಿಲ್ಲ, ಅವರಿಂದಲೂ ಆಗಿಲ್ಲ. ಅವರು ನಾನು ಕೊಟ್ಟಂತ ಏನು ಒಂದು ಇದು ನೋಡಬೇಕು, ಆಗ ಗೌರವ ಮರ್ಯಾದೆ ಏನು ಆ ಮರ್ಯಾದೆ ನೀವು ಊಹೆ ಮಾಡೋಕ್ಕಾಗಲ್ಲ. ಜೀವನದಲ್ಲಿ ಎಂದೂ ಸಹ ಆ ಪದ ಬಳಕೆ ನನ್ನಿಂದಲೂ ಆಗಿಲ್ಲ, ಅವರಿಂದಲೂ ಆಗಿಲ್ಲ. ಅವರು ನಾನು ಕೊಟ್ಟಂತ ಏನು ಒಂದು ಇದು ನೋಡಬೇಕು, ಆಗ ಗೌರವ ಮರ್ಯಾದೆ ಏನು ಆ ಮರ್ಯಾದೆ ನೀವು ಊಹೆ ಮಾಡೋಕ್ಕಾಗಲ್ಲ. ಇಲ್ಲ ಈಗ ನಾನು ಅವತ್ತಿಂದನೂ ಕರಿಯಣ್ಣ ಅಂತ ಹೇಳಿದ್ ಕುಮಾರಣ್ಣನಿಗೆ. ನಾನು ಕುಮಾರಣ್ಣನಿಗೆ ಕುಮಾರಸ್ವಾಮಿ ಅವ್ರನ್ನ ಯಾವತ್ತು ನಾನು ಕರಿಯಣ್ಣನೇ ಅಂತ ಹೇಳೋದು, ಅದ್ರಲ್ಲಿ ಉರ್ದುದಲ್ಲಿ ಹೇಳಿದ್ದೀನಿ ಅಷ್ಟೇ. ಈ ಕುಮಾರಣ್ಣಗೆ ಆವತ್ತಿಂದ ಕರಿಯಣ್ಣನೇ ಅಂತ ಕರೆಯೋದು ನಾವು. ನಾವು ಮುಂಚೆ ಇಲ್ಲ ಮುಂಚೆಯಿಂದ ನಾನು ಆ ಥರ ಹೇಳ್ಕೊಂಡು, ಈಗ ನನಗೆ ಅವ್ರು ಕುಳ್ಳ ಅಂತಾರೆ, ನಾನು ಕುಳ್ಳ ಇದ್ದೀನಿ, ನಾನು ಕುಳ್ಳ ಅಂತಾರೆ. ನಾವು ಕರಿಯಣ್ಣ ಅಂತ ಅವತ್ತಿಂದ ಹೇಳ್ಕೊಂಡು ಬರ್ತಾಯಿದ್ದೀವಿ. ಈಗ ನಾನು ಅವತ್ತಿಂದ ಅವ್ರಿಗೆ ಪ್ರೀತಿಯಿಂದ ಕರಿಯಣ್ಣನೇ ಅಂತ ಹೇಳೋದು, ಪ್ರೀತಿಯಿಂದ ಪದ ಬಳಸೋದು. ಹಳೆ ಅದು ಪ್ರೀತಿ ಇಲ್ಲ ಸರ್, ಹಳೆ ಸ್ನೇಹಿತರು, ನಾವು ಸ್ನೇಹಿತರಾಗಿದ್ದೀವಿ. ನಾವು ಬೇರೆ ಪಕ್ಷದಲ್ಲಿ ಇರ್ಬೋದು, ನಾವು ಬೇರೆ ಪಕ್ಷದಲ್ಲಿ ಇರ್ಬೋದು, ನಾನು ಬೇರೆ ಪಕ್ಷದಲ್ಲಿ ಇರ್ಬೋದು. ಹಳೆದೆಲ್ಲ ಮರೆಯೋಕ್ಕಾಗ್ತದ? ನಾ ಅವತ್ತಿಂದನೂ ಕುಮಾರಸ್ವಾಮಿ ಅವ್ರನ್ನ ಕರಿಯಣ್ಣನ ಅಂತ ಇದ್ದಿದ್ದು, ಅದೇ ಹೇಳಿದ್ದೀನಿ. ತಪ್ಪೇನಿದೆ ಅದಲ್ಲಿ? ಈಗ ಅದೇನಾಗ್ತದೆ, ಅದು ಮುಂಚೆಯಿಂದ ಬಂದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಜಮೀರ್ ಅಹಮದ್ ಅವರು ಕೇವಲ ಇದೊಂದು ಬಾರಿ ಅಥವಾ ಇದೇ ಮೊದಲ ಬಾರಿ ಅಲ್ಲ ಹಿಂಗೆ ಮಾತನಾಡಿದ್ದು, ಹಿಂದೆ ಕೂಡ ಮಾತನಾಡಿದ್ರು, ಹಿಂದೆ ಕೂಡ ಹೇಳಿಕೆ ನೀಡಿದ್ರು. ಅವತ್ತು ಯಾಕೆ ಪ್ರಶ್ನೆ ಮಾಡಲಿಲ್ಲ ಕುಮಾರಸ್ವಾಮಿ? ಡಿಕೆ ಸುರೇಶ್ ಅವರ ಪ್ರತಿಕ್ರಿಯೆ ಇದೆ. ಅವತ್ತೇ ಪ್ರಶ್ನೆ ಮಾಡಬೇಕಾಗಿತ್ತು ಕುಮಾರಸ್ವಾಮಿ ಅವರು, ಯಾಕೆ ಸುಮ್ಮನಿದ್ರು ಅಂತ ಹೇಳಿ ಮರು ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಡಿಕೆ ಸುರೇಶ್. ಇದು ಮೊದಲನೇ ಬಾರಿಯ ಹೇಳಿಕೆ ಅಲ್ಲ. ಇದು ಮೊದಲನೇ ಬಾರಿಯ ಹೇಳಿಕೆ ಅಲ್ಲ. ಇದು ಹಿಂದೆ ಕೂಡ 2 ಬಾರಿನ 3 ಬಾರಿನ ಈ ಹೇಳಿಕೆಗಳು ಬಂದಿತ್ತು. ಆ ಸಂದರ್ಭದಲ್ಲೇ ಈ ಕುಮಾರಸ್ವಾಮಿಯವರು ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತು. ಇದು ಮೊದಲನೇ ಬಾರಿಯ ಹೇಳಿಕೆ ಅಲ್ಲ. ಇದು ಮೊದಲನೇ ಬಾರಿಯ ಹೇಳಿಕೆ ಅಲ್ಲ.
ಇದು ಹಿಂದೆ ಕೂಡ 2 ಬಾರಿನ 3 ಬಾರಿನ ಹೇಳಿಕೆಗಳು ಬಂದಿತ್ತು. ಆ ಸಂದರ್ಭದಲ್ಲೇ ಈ ಕುಮಾರಸ್ವಾಮಿ ಅವರು ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತು. ರಾಜ್ಯ ರಾಜಕೀಯದಲ್ಲಿ ಕುಳ್ಳಾ ವರ್ಸಸ್ ಕರಿಯಾ ಟಾಕ್ ಫೈಟ್ ಜೋರಾಗಿದೆ. ಜಮೀರ್ ಅಹಮದ್ ಖಾನ್ ಅವರು ಚನ್ನಪಟ್ಟಣದ ಅಖಾಡದಲ್ಲಿ ಹೇಳಿದ ಕುಮಾರಸ್ವಾಮಿ ಅವರ ಕುರಿತಾದ ಮಾತು. ಇವರೆಗೂ ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ತುಟಿ ಬಿಚ್ಚಿ ಮಾತನಾಡಿರಲಿಲ್ಲ. ಇದೀಗ ಕುಮಾರಸ್ವಾಮಿ ಅವರ ಕಡೆಯಿಂದ ಫಸ್ಟ್ ರಿಯಾಕ್ಷನ್. ಜಮೀರ್ ಅವರನ್ನ ಕುಳ್ಳ ಅಂತ ನಾನು ಯಾವತ್ತೂ ಕರೆದೇ ಇಲ್ಲ, ಈ ಮಾತು ಕಾಂಗ್ರೆಸ್ ಸಂಸ್ಕೃತಿಯನ್ನ ತೋರಿಸುತ್ತೆ ಅಂತ ಹೇಳಿ ಮೈಸೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. जनता दल को उनको वोट टाइम को जाना मंजूर नहीं, कई के वास्ते जनता दल को जाना मंजूर नहीं, तो बीजेपी से खतरनाक कालिया कुमारस्वामी कर को तो वापस घर से घर को वापसी कती। जनता दल को उनको वोट टाइम को जाना मंजूर नहीं, कई के वास्ते जनता दल को जाना मंजूर नहीं, तो बीजेपी से खतरनाक कालिया कुमारस्वामी कर को तो वापस घर से घर को वापस ನನ್ನ ಜೀವನದಲ್ಲಿ ಎಂದೂ ಸಹ ಆ ಪದ ಬಳಕೆ ನನ್ನಿಂದಲೂ ಆಗಿಲ್ಲ, ಅವರಿಂದಲೂ ಆಗಿಲ್ಲ. ಅವರು ನನಗೆ ಕೊಟ್ಟಂತ ಏನು ಒಂದು ಇದು ನೋಡಬೇಕು, ಆಗ ಗೌರವ ಮರ್ಯಾದೆ ಏನು ಆ ಮರ್ಯಾದೆ ನೀವು ಊಹೆ ಮಾಡೋಕ್ಕಾಗಲ್ಲ. ನನ್ನ ಜೀವನದಲ್ಲಿ ಎಂದೂ ಸಹ ಆ ಪದ ಬಳಕೆ ನನ್ನಿಂದಲೂ ಆಗಿಲ್ಲ, ಅವರಿಂದಲೂ ಆಗಿಲ್ಲ. ಅವರು ನನಗೆ ಕೊಟ್ಟಂತ ಏನು ಒಂದು ಇದು ನೋಡಬೇಕು, ಆಗ ಗೌರವ ಮರ್ಯಾದೆ ಏನು ಆ ಮರ್ಯಾದೆ ನೀವು ಊಹೆ ಮಾಡೋಕ್ಕಾಗಲ್ಲ. ಇಲ್ಲ ಈಗ ನಾನು ಆವತ್ತಿಂದನೂ ಕರಿಯಣ್ಣನ ಅಂತ ಹೇಳಿದ್ ಕುಮಾರಣ್ಣನಿಗೆ. ನಾನು ಕುಮಾರಣ್ಣನಿಗೆ ಕುಮಾರಸ್ವಾಮಿ ಅವ್ರನ್ನ ಯಾವತ್ತೂ ನಾನು ಕರಿಯಣ್ಣನ ಅಂತ ಹೇಳೋದು, ಅದ್ರಲ್ಲಿ ಉರ್ದುದಲ್ಲಿ ಹೇಳಿದ್ದೀನಿ ಅಷ್ಟೇ. ಈ ಕುಮಾರಣ್ಣಗೆ ಆವತ್ತಿಂದ ಕರಿಯಣ್ಣನ ಅಂತ ಕರೆಯೋದು ನಾವು. ನಾವು ಮುಂಚೆ ಇಲ್ಲ ಮುಂಚೆಯಿಂದ ನಾನು ಆ ಥರ ಹೇಳ್ಕೊಂಡು, ಈಗ ನನಗೆ ಅವ್ರು ಕುಳ್ಳ ಅಂತಾರೆ, ನಾನು ಕುಳ್ಳ ಇದ್ದೀನಿ, ನಾನು ಕುಳ್ಳ ಅಂತಾರೆ, ನಾವು ಕರಿಯಣ್ಣ ಅಂತ ಅವತ್ತಿಂದ ಹೇಳ್ಕೊಂಡು ಬರ್ತಾಯಿದ್ದೀವಿ. ಈಗ ನಾನು ಆವತ್ತಿಂದ ಅವ್ರಿಗೆ ಪ್ರೀತಿಯಿಂದ ಕರಿಯಣ್ಣನೇ ಅಂತ ಹೇಳೋದು, ಪ್ರೀತಿಯಿಂದ ಪದ ಬಯಸೋದು. ಹಳೆ ಅದು ಪ್ರೀತಿ ಇಲ್ಲ ಸರ್, ಹಳೆ ಸ್ನೇಹಿತರು, ನಾವು ಸ್ನೇಹಿತರಾಗಿದ್ವಿ. ನಾವು ಬೇರೆ ಪಕ್ಷದಲ್ಲಿ ಇರ್ಬೋದು, ನಾವು ಬೇರೆ ಪಕ್ಷದಲ್ಲಿ ಇರ್ಬೋದು, ನಾನು ಬೇರೆ ಪಕ್ಷದಲ್ಲಿ ಇರ್ಬೋದು. ಹಳೆದೆಲ್ಲ ಮರೆಯೋಕ್ಕಾಗ್ತದ? ನಾ ಆವತ್ತಿಂದನೂ ಕುಮಾರಸ್ವಾಮಿ ಅವ್ರನ್ನ ಕರಿಯಣ್ಣನ ಅಂತ ಇದ್ದಿದ್ದು, ಅದೇ ಹೇಳಿದ್ದೀನಿ. ತಪ್ಪೇನಿದೆ ಅದರಲ್ಲಿ? ಈಗ ಅದೇನಾಗ್ತದೆ, ಅದು ಮುಂಚೆಯಿಂದ ಬಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಜಮೀರ್ ಅಹಮದ್ ಅವರು ಕೇವಲ ಇದೊಂದು ಬಾರಿ ಅಥವಾ ಇದೇ ಮೊದಲ ಬಾರಿ ಎಲ್ಲ ಹಿಂಗೆ ಮಾತನಾಡಿದ್ದು, ಹಿಂದೆ ಕೂಡ ಮಾತನಾಡಿದ್ರು, ಹಿಂದೆ ಕೂಡ ಹೇಳಿಕೆ ನೀಡಿದ್ರು. ಅವತ್ತ್ಯಾಕೆ ಪ್ರಶ್ನೆ ಮಾಡಲಿಲ್ಲ ಕುಮಾರಸ್ವಾಮಿ? ಡಿಕೆ ಸುರೇಶ್ ಅವರ ಪ್ರತಿಕ್ರಿಯೆ ಇದೆ. ಅವತ್ತೇ ಪ್ರಶ್ನೆ ಮಾಡಬೇಕಾಗಿತ್ತು ಕುಮಾರಸ್ವಾಮಿ ಅವರು, ಯಾಕೆ ಸುಮ್ಮನಿದ್ರು ಅಂತ ಹೇಳಿ ಮರು ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಡಿಕೆ ಸುರೇಶ್. ಇದು ಮೊದಲನೇ ಬಾರಿಯ ಹೇಳಿಕೆ ಅಲ್ಲ, ಇದು ಮೊದಲನೇ ಬಾರಿಯ ಹೇಳಿಕೆ ಅಲ್ಲ. ಇದು ಹಿಂದೆ ಕೂಡ 2 ಬಾರಿನ 3 ಬಾರಿನ ಹೇಳಿಕೆಗಳು ಬಂದಿತ್ತು. ಆ ಸಂದರ್ಭದಲ್ಲೇ ಈ ಕುಮಾರಸ್ವಾಮಿ ಅವರು ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತು. ಇದು ಮೊದಲನೇ ಬಾರಿಯ ಹೇಳಿಕೆ ಅಲ್ಲ, ಇದು ಮೊದಲನೇ ಬಾರಿಯ ಹೇಳಿಕೆ ಅಲ್ಲ. ಇದು ಹಿಂದೆ ಕೂಡ 2 ಬಾರಿನ 3 ಬಾರಿನ ಹೇಳಿಕೆಗಳು ಬಂದಿತ್ತು. ಆ ಸಂದರ್ಭದಲ್ಲೇ ಈ ಕುಮಾರಸ್ವಾಮಿ ಅವರು ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತು.